ರಕ್ತ ಪಿಪಾಸು ಉಗ್ರರ ದಾಳಿ ಬೆನ್ನಲ್ಲೇ ಇದೀಗ ಪಾಕ್ಗೆ ಭಾರತ ಬಿಗ್ ಶಾಕ್ ಕೊಟ್ಟಿದೆ. ಪಾಕ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧಕ್ಕೆ ಭಾರತ ಬ್ರೇಕ್ ಹಾಕಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಬಳಿಕ ಕೇಂದ್ರದಿಂದ ಒಂದು ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. 5 ಪ್ರಮುಖ ನಿರ್ಧಾರವನ್ನ ಭಾರತ ಸರ್ಕಾರ ಈಗ ಕೈಗೊಂಡಿದೆ. ಸಿಂಧು ನದಿ ನೀರು ಬಂದ್, ಅಟಾರಿ ವಾಘಾ ಗಡಿ ಕ್ಲೋಸ್, ಪಾಕಿಸ್ತಾನದ ಪ್ರಜೆಗಳಿಗೂ ಅಧಿಕಾರಿಗಳಿಗೂ ಕೂಡ ದೇಶವನ್ನ ಬಿಟ್ಟು ಹೋಗೋದಕ್ಕೆ ಡೆಡ್ಲೈನ್ ಅನ್ನ ಕೇಂದ್ರ ಸರ್ಕಾರ ನೀಡಿದೆ. The Indus Waters Treaty of 1960 will be held in abeyance with immediate effect until Pakistan credibly and irrevocably abjures its support for cross-border terrorism. 2. The integrated checkpost Atari will be closed with immediate effect. Those who have crossed over with valid endorsements may return through that route before 1 May 2025. 3. Pakistani nationals will not be permitted to travel to India under the SARC visa exemption scheme visas. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಗದೀಶ್, ಈಗ ಒಂದು ರೀತಿ ರಾಜತಾಂತ್ರಿಕವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾಯಿತು. ಈಗ ನಮ್ಮ ದೇಶದ ಜನರನ್ನ ಕಾಡ್ತಾ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ಸರ್ಜಿಕಲ್ ಸ್ಟ್ರೈಕ್ 2.0 ಆಗುತ್ತಾ ಅನ್ನುವಂಥದ್ದು. ಸೊ ಅದಕ್ಕೇನಾದ್ರೂ ಉತ್ತರ ಸಿಗ್ತಾ ಇದೆಯಾ ಜಗದೀಶ್? ಖಂಡಿತವಾಗ್ಲೂ ರಾಹುಲ್, ಯಾಕಂದ್ರೆ ಈ ನೆನೆ ನಡೆದಿರ್ತಕ್ಕಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಅಂದ್ರೆ ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೇಂದ್ರ ಸರ್ಕಾರವು ಸಹಿತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಅಂದ್ರೆ ಮೀಟಿಂಗ್ ನಲ್ಲಿ ಅಲ್ಲಿ ಕೆಲವೊಂದು ಮಹತ್ವದಂತಹ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಸಹಿತ ಭಾರತದಲ್ಲಿ ಪಾಕಿಸ್ತಾನ ಪ್ರಜೆಗಳಿಗೆ ಇರೋದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ 48 ಗಂಟೆಗಳಲ್ಲಿ ಪಾಕಿಸ್ತಾನದ ಪ್ರಜೆಗಳು ಭಾರತವನ್ನು ಬಿಟ್ಟು ತೆರಳಬೇಕು. ಮತ್ತೆ ಅದರ ಜೊತೆಗೆ ಭೂಸೇನೆ, ವಾಯುಸೇನೆ ಮತ್ತೆ ನೌಕಾಸೇನೆ ಅವರ ಏನಂತಂದ್ರೆ ಸಿಬ್ಬಂದಿಗಳು ಏನಿದ್ದಾರೆ ಭಾರತದಲ್ಲಿ, ಪಾಕಿಸ್ತಾನದ ಸಿಬ್ಬಂದಿಗಳು ಅವರೆಲ್ಲರನ್ನೂ ಸಹಿತ ಏನಂತಂದ್ರೆ 1 ವಾರದ ಒಳಗಾಗಿ ಅವರು ಭಾರತವನ್ನ ಬಿಡಬೇಕು. ಮತ್ತೆ ಭಾರತದ ಮತ್ತೆ ಅಟಾರಿ ಗಡಿ ಭಾಗ ಏನಿದೆ ಆ ಗಡಿ ಭಾಗದಲ್ಲಿ ಇನ್ನು ಮುಂದೆ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಯಾವುದೇ ಕಾರಣಕ್ಕೂ ಸಹಿತ ಅಲ್ಲಿ ಇನ್ನು ಮುಂದೆ ಏನಂದ್ರೆ ಈ ಹಿಂದೆ ಏನಾಗ್ತಾ ಇತ್ತು ಏನಂದ್ರೆ ಆಗಸ್ಟ್ 15 ಆಗಿರ್ಬೋದು ಅಥವಾ ಏನಂತಂದ್ರೆ ಅಲ್ಲಿರುವಂತ ಏನೋ ಜೊತೆಗೆ ಜನವರಿ 26 ಆಗಿರ್ಬೋದು. ಅದ್ರ ಜೊತೆಗೆ ಏನಂತಂದ್ರೆ ಭಾರತದಲ್ಲಿರುವಂತಹ ಪ್ರಜೆಗಳು ಸಹಿತ ಅಲ್ಲಿಗೆ ಹೋಗಿ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಬರೋದಕ್ಕೆ ಅಥವಾ ಪಾಕಿಸ್ತಾನದ ಪ್ರಜೆಗಳು ಭಾರತಕ್ಕೆ ಬರೋದಕ್ಕೆ ಆ ಗಡಿ ಏನಂತಂದ್ರೆ ಏನು ಮುಕ್ತವಾಗಿ ಓಪನ್ ಆಗಿತ್ತು. ಆದ್ರೆ ಆ ಮುಕ್ತವಾದಂತಹ ಗಡಿಯನ್ನ ಸಹಿತ ಕ್ಲೋಸ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಮತ್ತೆ ವ್ಯಾಪಾರ ವಹಿವಾಟು, ಎರಡೂ ದೇಶಗಳ ನಡುವೆ ಇರುವಂತಹ ವ್ಯಾಪಾರ ವಹಿವಾಟುಗಳನ್ನು ಸಹಿತ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದಕ್ಕೂ ಸಹಿತ ಈಗಾಗಲೇ ಭಾರತ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಅದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಪಾಕಿಸ್ತಾನದ ಪ್ರಜೆಗಳು ಏನೆಲ್ಲ ಇದ್ದಾರೆ ಅವರಿಗೆ ಏನಂತಂದ್ರೆ ಭಾರತ ಬರೋದಕ್ಕೆ ಏನಂತಂದ್ರೆ ವೀಸಾನ ನೀಡಲಾಗ್ತಾ ಇತ್ತು. ಆ ವೀಸಾವನ್ನ ಸಹಿತ ಸಂಪೂರ್ಣವಾಗಿ ರದ್ದು ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಭಾರತ ಸರ್ಕಾರ ಮುಂದಾಗಿರುವಂತದ್ದು. ಮತ್ತು ಅದರ ಜೊತೆಗೆ ಸಾರ್ಕ್ ಮೂಲಕವಾಗಿ ಸಾರ್ಕ್ ಒಪ್ಪಂದ ಏನಿತ್ತು, ಸಾರ್ಕ್ ಒಪ್ಪಂದವನ್ನ ಸಹಿತ ಈಗಾಗಲೇ ಸಂಪೂರ್ಣವಾಗಿ ನಿಲ್ಲಿಸಲಾಗ್ತಾ ಇದೆ. ಹಾಗಾಗಿ ಸಾರ್ಕ್ ಒಪ್ಪಂದದ ರೀತಿಯಲ್ಲಿ ಏನಂತಂದ್ರೆ ಇನ್ನು ಮುಂದೆ ಭಾರತ ಮತ್ತೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಸಹಿತ ಆ ಒಪ್ಪಂದಗಳನ್ನ ನಿಭಾಯಿಸುವುದಿಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ ಸಹಿತ ಪಾಕಿಸ್ತಾನದಲ್ಲಿ ಇರುವಂತಹ ಭಾರತದ ಪ್ರಜೆಗಳು ಅಲ್ಲಿ ಇರಬೇಡಿ, ಆದಷ್ಟು ಬೇಗ ಅಂದ್ರೆ ವಾಪಸ್ ಬನ್ನಿ ಅನ್ನುವಂತಹ ಸಂದೇಶವನ್ನ ಮೆಸೇಜ್ ಅನ್ನ ಕೇಂದ್ರ ಸರ್ಕಾರ ಈಗಾಗಲೇ ಪಾಸ್ ಮಾಡಿದೆ. ಆ ಮೂಲಕವಾಗಿ ಯಾವುದೇ ಕಾರಣಕ್ಕೂ ಸಹಿತ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರುವಂತಹ ಒಪ್ಪಂದಗಳು ಮತ್ತೆ ಅವರ ಜೊತೆ ಇರುವಂತಹ ಅಂದ್ರೆ ಎರಡೂ ಕಡೆಯಿಂದ ಇರುವಂತಹ ಒಪ್ಪಂದಗಳನ್ನ ಸಂಪೂರ್ಣವಾಗಿ ಏನಂದ್ರೆ ನಿಲ್ಲಿಸುವಂತಹ ಕೆಲಸವನ್ನ ಮಾಡಿದೆ. ಈ ಮೂಲಕವಾಗಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಕಾರಣ ಏನು ಅಂತಂದ್ರೆ ನಿನ್ನೆ ನಡೆದಿರ್ತಕ್ಕಂತಹ ಈ ಒಂದು ದೊಡ್ಡ ಮಟ್ಟದಲ್ಲಿ ಉಗ್ರರ ದಾಳಿಗೆ ಪಾಕಿಸ್ತಾನ ಅದರ ಹಿಂದೆ ಇದೆ ಅನ್ನುವಂತಹ ಸಂದೇಶ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಕಾರಣ ಏನು ಅಂತಂದ್ರೆ ಪಾಕಿಸ್ತಾನದಿಂದ ಬರುವಂತಹ ಉಗ್ರರು, ಅದರಲ್ಲೂ ಪ್ರಮುಖವಾಗಿ ಅಲ್ಲಿ ಟ್ರೈನ್ ಆಗಿರುವಂತಹ ಉಗ್ರರು ಭಾರತಕ್ಕೆ ಬಂದು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಈ ರೀತಿಯಾಗಿ ಜನಸಾಮಾನ್ಯರ ಮೇಲೆ ಏನಂತಂದ್ರೆ ಕೃತ್ಯವನ್ನ ಎಸಗ್ತಾ ಇರುವಂತದ್ದು ಇದೆಯಲ್ಲ, ಅದು ಯಾರೂ ಸಹಿತ ಒಪ್ಪದೇ ಇರುವಂತಹ ಒಂದು ಸಂಗತಿ. ಮತ್ತು ಅದ್ರ ಜೊತೆಗೆ ಕೇವಲ ಭಾರತ ಮಾತ್ರ ಅಲ್ಲ, ಅಮೆರಿಕದ ಅಧ್ಯಕ್ಷರು ಸೇರಿದಂತೆ ಬೇರೆ ಬೇರೆ ದೇಶದ ಏನಂದ್ರೆ ಬಹಳಷ್ಟು ಜನ ನಾಯಕರುಗಳು ಸಹಿತ ಇದನ್ನ ಖಂಡಿಸಿದ್ದಾರೆ. ಅದು ಸ್ಪೆಷಲಿ ಪ್ರವಾಸಿಗರು, ಜನಸಾಮಾನ್ಯರು ಅವರು ಏನಂದ್ರೆ ಶ್ರೀನಗರ ಸೇರಿದಂತೆ ಏನಂದ್ರೆ ಬೇರೆ ಬೇರೆ ಭಾಗದಲ್ಲಿ ಶ್ರೀನಗರದ ಜಮ್ಮು ಕಾಶ್ಮೀರದ ಬೇರೆ ಬೇರೆ ಭಾಗಗಳಲ್ಲೂ ಹೋಗ್ಬಿಟ್ಟೇನಂತಂದ್ರೆ ಅವರು ಏನಂದ್ರೆ ಪ್ರವಾಸಕ್ಕಂತೆ ಬರುವಂತಹ ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿ ಕೃತ್ಯವನ್ನ ಎಸಗಿರುವಂತದ್ದು ಯಾರೂ ಸಹಿತ ಒಪ್ಪುವಂತಹ ವಿಚಾರ ಅಲ್ಲ. ಹಾಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಹಿತ ರಾಜತಾಂತ್ರಿಕ ಒಪ್ಪಂದಗಳು ಏನಿದ್ವು ಪಾಕಿಸ್ತಾನ ಮತ್ತೆ ಭಾರತದ ನಡುವೆ ಅದೆಲ್ಲವನ್ನ ಸಹಿತ ಸಂಪೂರ್ಣವಾಗಿ ಕಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಸಿಂಧು ನದಿಯ ವಿಚಾರವಾಗ್ಲೂ ಸಹಿತ ಏನಂತಂದ್ರೆ
ಏನಂದ್ರೆ ಆ ಒಂದು ಜಲ ಒಪ್ಪಂದ ಏನಿತ್ತು ಅದನ್ನು ಸಹಿತ ಕಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕವಾಗಿ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಅಂದ್ರೆ ಪಾಕಿಸ್ತಾನದ ನಡವಳಿಕೆಗಳನ್ನ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆ ಮುಂದಾಗಿರ್ಬೋದು ಅಥವಾ ಏನಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಂದ್ರೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಅದೆಲ್ಲವನ್ನ ಹೊರತುಪಡಿಸಿ ಅದೆಲ್ಲವನ್ನ ಮೀರಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿರತಕ್ಕಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಈ ಒಂದು ಸಚಿವ ಸಂಪುಟ ಸಭೆ ಮತ್ತೆ ಉನ್ನತ ಮಟ್ಟದ ಸಮಿತಿ ಏನಿದೆ ಅವರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ಈಗ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ ಭಾರತದಿಂದ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ವ್ಯಾಪಾರ ನಡೀತಾ ಇತ್ತು. ಪಾಕಿಸ್ತಾನಕ್ಕೆ ಏನಂತಂದ್ರೆ ತರಕಾರಿಗಳಾಗಿರ್ಬೋದು ಅಥವಾ ಆಹಾರ ಸಾಮಗ್ರಿಗಳಾಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ನೇರವಾಗಿ ಏನಂತಂದ್ರೆ ಸರಬರಾಜು ಆಗ್ತಾ ಇತ್ತು. ಆ ಮೂಲಕವಾಗಿ ಆ ಎಲ್ಲಾ ಸರಬರಾಜು ಆಗ್ತಕ್ಕಂತಹ ಸಾಮಗ್ರಿಗಳನ್ನ ಸಹಿತ ಈಗ ನಿಲ್ಲಿಸುವಂತಹ ಕೆಲಸಕ್ಕೆ ಏನಂತಂದ್ರೆ ಭಾರತ ಸರ್ಕಾರ ಮುಂದಾಗಿದೆ. ಆ ಮೂಲಕವಾಗಿ ಈ ಒಂದು ನಿರ್ಧಾರ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಮೂಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಪಾಕಿಸ್ತಾನದಲ್ಲಿ ಆರ್ಥಿಕ ಮುಗ್ಗಟ್ಟಾಗುತ್ತೆ. ಮತ್ತೆ ಭಾರತದಿಂದ ಹೋಗುವಂತಹ ಆಹಾರ ಸಾಮಗ್ರಿಗಳು ಏನಂತಂದ್ರೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ವಲ್ಲ ಅದನ್ನ ನಿಲ್ಲಿಸಿದ್ದೇ ಆದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ ಆಹಾರದ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಕೊರತೆ ನಿರ್ಮಾಣ ಆಗುತ್ತೆ. ಅದರಿಂದ ಏನಂದ್ರೆ ಪಾಕಿಸ್ತಾನಕ್ಕೂ ಸಹಿತ ಅಂದ್ರೆ ಹಣದುಬ್ಬರದ ಜೊತೆಗೆ ಏನಂತಂದ್ರೆ ಆಹಾರದ ಏನಂದ್ರೆ ಸರಿಯಾದ ರೀತಿಯಲ್ಲಿ ಸಮತೋಲನ ಮಾಡೋದಕ್ಕೂ ಆಗೋದಿಲ್ಲ. ಇದರಿಂದ ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಪಾಕಿಸ್ತಾನದ ಏನಂದ್ರೆ ಭಾರತದ ರಾಯಭಾರಿಗಳು ಪಾಕಿಸ್ತಾನದಲ್ಲಿ ಇದ್ದಾರಲ್ಲ ಅವ್ರನ್ನು ಸಹಿತ ವಾಪಸ್ ಕರ್ಸ್ಕೊಳ್ಳುವಂತಹ ಕೆಲಸ ಏನಂದ್ರೆ ಭಾರತ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ನಮಗೂ ನಿಮಗೂ ಸಂಬಂಧ ಇಲ್ಲ, ಯಾವ ಒಪ್ಪಂದವೂ ಸಹಿತ ಇಂತಹ ದುಷ್ಕೃತ್ಯ ನಡೆಯುವಂತಹ ಅದರಲ್ಲೂ ಸ್ಪೆಷಲಿ ಉಗ್ರ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಡುವಂತಹ ಪಾಕಿಸ್ತಾನದ ನಡೆ ಏನಿದೆಲ್ಲ ಅದರಿಂದ ಏನಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂತಹ ಸಂದೇಶವನ್ನ ನೇರವಾಗಿ ವಿಶ್ವದ ಮುಂದೆ ತೆರೆದಿಡುವಂತಹ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಈ ಮೂಲಕವಾಗಿ ಉಗ್ರ ಸಂಘಟನೆಯನ್ನ ಸಂಪೂರ್ಣವಾಗಿ ಹತೋಟಿಗೆ ತರುವಂತದ್ದು ಮತ್ತು ಜೊತೆಗೆ ಅದನ್ನ ಯಾರೆಲ್ಲ ಸಪೋರ್ಟ್ ಕೊಡ್ತಾರೆ ಅಂದ್ರೆ ಸ್ಪೆಷಲಿ ಪಾಕಿಸ್ತಾನ ಸಪೋರ್ಟ್ ಕೊಡ್ತಾ ಇದೆಯಲ್ಲ ಅಂದ್ರೆ ಈಗ ಪಿಒಕೆ ಆಗಿರ್ಬೋದು ಅಥವಾ ಪಿಒಕೆಯನ್ನ ಹೊರತುಪಡಿಸಿ ಪಾಕಿಸ್ತಾನದ ಒಳಗಡೆ ಅಂತಂದ್ರೆ ಉಗ್ರರಿಗೆ ಬೆಂಬಲವನ್ನ ಕೊಟ್ಟು ಅವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಇಕ್ವಿಪ್ಮೆಂಟ್ಸ್ ಗಳನ್ನ ಕೊಟ್ಟು ಅದರಲ್ಲೂ ಸ್ಪೆಷಲಿ ಏನಂದ್ರೆ ಗನ್ ಗಳನ್ನ ಕೊಟ್ಟು ಭಾರತಕ್ಕೆ ಕಳಿಸಿ ಅವರನ್ನ ಏನಂದ್ರೆ ಉಗ್ರ ಸಂಘಟನೆಯಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇತ್ತಲ್ಲ ಆ ಒಂದು ವಿಚಾರಗಳನ್ನ ಇನ್ನು ಮುಂದೆ ನಾವು ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಸಂದೇಶವನ್ನ ಒಂದ್ ಕಡೆ ಏನಂದ್ರೆ ಈಗ ಸರ್ಜಿಕಲ್ ಅಟ್ಯಾಕ್ ಅನ್ನುವಂಥದ್ದು ಈ ಹಿಂದೆ ನಡೆದು ಹೋಗಿದೆ ಪುಲ್ವಾಮಾ ದಾಳಿ ಆದಂತಹ ಸಂದರ್ಭದಲ್ಲೇ. ಈಗ ರಾಜತಾಂತ್ರಿಕವಾಗಿ ಅವರನ್ನ ಹೆಣೆದಿಡುವಂತಹ ಕೆಲಸವನ್ನ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮೋದಿ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದರಿಂದ ಒಂದು ಕಡೆಗೆ ಈಗಾಗಲೇ ಒಂದು ಹಂತದಲ್ಲಿ ಬಿಕಾರಿ ಹಂತಕ್ಕೆ ಬಂದಿರುವಂತಹ ಪಾಕಿಸ್ತಾನ ಮತ್ತೊಂದು ಹಂತಕ್ಕೂ ಸಹಿತ ಅಂತಂದ್ರೆ ಇನ್ನು ಮುಂದೆ ಯಾಕಂದ್ರೆ ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಅದನ್ನ ಏನಂತಂದ್ರೆ ಭಾರತದ ಮುಂದೆ ಮತ್ತೆ ವಿಶ್ವದ ಮುಂದ್ಗಡೆ ಏನಂದ್ರೆ ಕೈ ಚಾಚಿ ಬೇಡುವಂತಹ ಪಾಕಿಸ್ತಾನ ಈಗ ಮತ್ತೊಂದು ಹಂತದಲ್ಲೂ ಸಹಿತ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡೋದಕ್ಕೆ ಈಗ ಮೋದಿ ಸರ್ಕಾರ ಮುಂದಾಗಿರುವಂತದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.